ಕಳಪೆ ಕಾಮಗಾರಿಯಿಂದಾಗಿ ನೀರು ಬಿಟ್ಟ ಒಂದೇ ವಾರದಲ್ಲಿ ವಿತರಣಾ ಕಾಲುವೆಯೊಂದು ಒಡೆದಿರುವ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಜಿಲ್ಲೆಯ ಗಂಗಾವತಿ ತಾಲೂಕಿನ ತೋಂಡಿಹಾಳ ಕ್ಯಾಂಪ್ ಬಳಿ ಹಾದು ಹೋಗಿರುವ 29ನೇ ವಿತರಣಾ ಕಾಲುವೆ ಇದೀಗ ಒಡೆದು ಹೋಗಿದೆ. ಕೇವಲ 10 ದಿನಗಳ ಹಿಂದೆ ಈ ಕಾಮಗಾರಿಯನ್ನ ಮಾಡಲಾಗಿತ್ತು. ನೀರು ಬಿಟ್ಟ ಒಂದೇ ವಾರದಲ್ಲಿ ಈ ಕಾಲುವೆಯ ಬಹುತೇಕ ಭಾಗ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಇದರಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಈ ಕಾಲುವೆಯ ನಿರ್ಮಾಣದ ಗುತ್ತಿಗೆಯನ್ನ ಬಳ್ಳಾರಿ ಮೂಲದ ಪಿಚೇಶ್ವರರಾವ್ ಅನ್ನೋರು ಪಡೆದಿದ್ದಾರೆ. ಆದರೆ ವಾಸ್ತವದಲ್ಲಿ ಇದರ ನಿರ್ಮಾಣವನ್ನ ಸ್ಥಳೀಯ ಗುತ್ತಿಗೆದಾರ ಶರಣಪ್ಪ ಅನ್ನೋರು ಮಾಡ್ತಿದ್ದಾನೆ. ಇನ್ನು 1,30,00,000 ವೆಚ್ಚದ ಈ ಕಾಮಗಾರಿಯನ್ನ ಅರ್ಧದಷ್ಟು ಹಣದಲ್ಲಿ ಇದರ ನಿರ್ಮಾಣ ಮಾಡಲಾಗಿದೆ ಅನ್ನೋದು ರೈತರ ಆರೋಪ. ಇನ್ನು ಕಾಮಗಾರಿ ಕಳಪೆಯಾಗಿರುವ ಬಗ್ಗೆ ಗುತ್ತಿಗೆದಾರನನ್ನ ಕೇಳಿದ್ರೆ ನೀರು ರೈತರು ಹೆಚ್ಚಾಗಿ ಪ್ರಮಾಣದಲ್ಲಿ ಏರಿಸಿದ್ರಿಂದ ಕಾಲುವೆ ಒಡೆದಿದೆ, ಆದ್ರೆ ಇದರಲ್ಲಿ ಯಾವುದೇ ಕಳಪೆ ಕಾಮಗಾರಿ ಆಗಿಲ್ಲ ಅಂತ ಹೇಳ್ತಾನೆ. ಆದ 10 ದಿನದಾಗ ಕೆಲಸ ಮಾಡ್ಯಾರ, ಸರಿಗಂತೂ ಕೆಲಸ ಆಗಿಲ್ಲ. 27, 28, 29 ಖಾಲಿ ಅವು. ಆಮೇಲೆ ನಾವು ತೆಳಗ ರೈತರು ಏನು ಕೇಳಕ್ಕೆ ಬಂದ್ರು ಇವ್ರು ಏನು ಹಾಕಿಂದಿಲ್ರಿ, ಕಾಮಗಾರಿ ಅಂತೂ ಸರಿಗಾಗಿಲ್ಲ. ನಮಗೆ ತೆಳಕ ನೀರು ಬೇಕ್ರಿ, ಬೆಳಿಗ್ಗೆ ಇಲ್ಲ ಅಂದ್ರೆಲ್ಲ ನಮಗೆ ಕುಡಿಯೋಕ್ಕಂತೂ ನೀರಿಲ್ಲ ತೆಳಗ. ಇಲ್ಲಾಂದ್ರೆ ಈಗ ಸದ್ಯ ರೈತರೆಲ್ಲ ಇಲ್ಲಿ ಸುಮಾರು ಒಂದು 200-300 ಜನ ಬಂದಿದ್ರು ಬೆಳಗ್ಗೆ. ನೀರು ನಮಗೆ ತೆಳಕಿಲ್ಲಂದ್ರೆ ಆತ್ಮಹತ್ಯೆ ಅಂತೂ ಮಾಡ್ಕೊಂತಾರೆ ಸರ್ ಸದ್ಯಗ ರೈತರು. ಆಮೇಲೆ ಈ ಬೆಳೆಗೂ ನಮಗೆ ಎಲ್ಲ ಆಣಿಕೆಯಲ್ಲಿ ಬಿದ್ದರೂ ಸರಿಗೆ ಏನೋ ಪರಿಹಾರನೂ ಬಂದಿಲ್ಲ, ಅದಕ್ಕೂ ಇಲ್ಲ, ನೀರೂ ಇಲ್ಲ. ನಾವು ಏನು ತೆಳಗಡೆ ರೈತರು ಬಂದು ಹೇಳಿದ್ರು ಕಾಂಟ್ಯಾಕ್ಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ದೊಡೇಶ್ ಅಲಿಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೊಡೇಶ್, ಒಂದೇ ವಾರದಲ್ಲಿ ಕಾಲುವೆ ಒಡೆದು ಹೋಗುತ್ತೆ, ಗುತ್ತಿಗೆದಾರ ಹೆಸರಿರೋದೊಂದು, ಕಾಮಗಾರಿ ನಡೆಸಿರೋನೊಂದು, ಅರ್ಧದಷ್ಟು ಹಣ ಖರ್ಚಾಗಿದೆ, ಮಿಕ್ಕಿದಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆಯಾ? ಖಂಡಿತವಾಗಿಯೂ ಸ್ಮಿತಾ, ಇದು ಏನಂತ ಹೇಳಿದ್ರೆ ಸಂಪೂರ್ಣವಾಗಿ ಇದು ಜನಸಂಪನ್ಮೂಲ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ಕಳೆದ 3 ದಿನಗಳಿಂದಷ್ಟೇ ಈಗ ಗಂಗಾವತಿ ತಾಲೂಕಿನ ಹಂಚಿನಾಳ ಗ್ರಾಮದ ಬಳಿ ಒಂದು ಕಾಲುವೆ, ಏನು ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದಿದೆ. ಅದರ ಮುಂದುವರೆದ ಭಾಗವಾಗಿ ಇದೀಗ ಏನಂತ ಹೇಳಿದ್ರೆ ಗಂಗಾವತಿ ತಾಲೂಕಿನ ಕಾರಟಗಿ ಹತ್ರ ಇರ್ತಕ್ಕಂಥ ತೊಂಡಿಯಾಳ ಕ್ಯಾಂಪ್ ಬಳಿ ಇರ್ತಕ್ಕಂಥ 27, 28 ಮತ್ತು 29ನೇ ವಿತರಣಾ ಕಾಲುವೆ ಇದೆ. ಈ ವಿತರಣಾ ಕಾಲುವೆ ಕೂಡ ಈಗ ನೀರು ಬಿಟ್ಟಂತ ಒಂದೇ ವಾರದಲ್ಲಿ ಒಡೆದೋಗಿದೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿರೋದೇ ಒಂದು ಕಾಲುವೆ ಒಡೆದಿರೋದಕ್ಕೆ ಕಾರಣ ಅಂತ ಹೇಳಿ ರೈತರು ಆರೋಪ ಮಾಡ್ತಾ ಇದ್ದಾರೆ. ಏನು ಮುಖ್ಯವಾಗಿ ಇಲ್ಲಿ ಏನು ಬಳ್ಳಾರಿ ಮೂಲದ ಪಿಚೇಶ್ವರ ಅನ್ನೋ ಗುತ್ತಿಗೆದಾರ ಇದನ್ನ ಗುತ್ತಿಗೆಯನ್ನ ಪಡೆದಿದ್ದಾನೆ. ಆದ್ರೆ ಆತ ಈ ಒಂದು ಕಾಲುವೆ ಕಾಮಗಾರಿಯನ್ನ ಮಾಡದೆ ಏನು ಉಪ ಗುತ್ತಿಗೆಯನ್ನ ಸ್ಥಳೀಯರಂತ ಶರಣಪ್ಪ ಅನ್ನೋರಿಗೆ ನೀಡಿರ್ತಾನೆ. ಆದ್ರೆ ಈ ಶರಣಪ್ಪ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಒಂದು ಕಳಪೆ ಕಾಮಗಾರಿಯನ್ನ ಮಾಡಿರೋದ್ರಿಂದ ಇದೀಗ ಈ ಒಂದು ಕಾಲುವೆ ಒಡೆದೋಗಿದೆ. ಹೀಗಾಗಿ ರೈತರಿಗೆ ಆತ ಕುಡಿಯಲು ನೀರಿಲ್ಲದೆ ಆತ ಜಮೀನಿಗೆ ನೀರಿಲ್ಲದೆ ಪರದಾಡದಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ಮಿತಾ. ಜೊತೆಗೆ ಏನಂತೇಳಿ ನಾವು ಗುತ್ತಿಗೆದಾರನ ಕೇಳಿದ್ರೆ ಅಥವಾ ಗುತ್ತಿಗೆದಾರ ಬೇಜವಾಬ್ದಾರಿ ಒಂದು ಉತ್ತರವನ್ನು ಕೊಡ್ತಾನೆ. ಏನಂತ ಹೇಳಿದ್ರೆ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಬಿಟ್ಕೊಂಡಿರೋದ್ರಿಂದ ಈ ರೀತಿಯಾಗಿ ಕಾಲುವೆ ಒಡೆದಿದೆ ಅಂತ ಹೇಳ್ತಾರೆ. ಆದ್ರೆ ರೈತರು ಏನಂತ ಹೇಳ್ತಾರೆ, ನಾವು ಪ್ರತಿ ವರ್ಷವೂ ಕೂಡ ಯಾವ ಪ್ರಮಾಣದಲ್ಲಿ ನೀರು ಬಿಡಬೇಕಾಗಿತ್ತು ಅದೇ ಪ್ರಮಾಣದಲ್ಲಿ ನೀರು ಬಿಟ್ಕೊಂಡಿದೀವಿ. ಆದ್ರೆ ಈ ಒಂದು ಕಳಪೆ ಕಾಮಗಾರಿ ಮಾಡಿರೋದನ್ನ ಆತ ಒಪ್ಪಿಕೊಳ್ಳದನೆ ಈ ರೀತಿ ವಿನಾಕಾರಣ ನಮ್ಮ ಮೇಲೆ ಆರೋಪ ಮಾಡ್ತಾನೆ ಅನ್ನೋ ಒಂದು ಆರೋಪವನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಂತ ಹೇಳಿದ್ರೆ ತುಂಗಭದ್ರಾ ಎಡದಂಡೆ ಕಾಲುವೆಯ ಏನು ಈ ಒಂದು ಕಳಪೆ ಕಾಮಗಾರಿ ಆಗಿದೆ. ಈ ಒಂದು ಕಳಪೆ ಕಾಮಗಾರಿಯಿಂದ ಇದೀಗ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸ್ಮಿತಾ. ಧನ್ಯವಾದ ದೊಡೇಶ್ ತಮ್ಮ ಮಾಹಿತಿಗಾಗಿ.